ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದಲ್ಲಿ ಪ್ರತಿಭಟನೆ ಭುಗಿಲೆದೆ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಜನಪರ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಪ್ರಜ್ವಲ್ ವಿರುದ್ಧ ಧಿಕ್ಕಾರ ಕೂಗಿ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಪ್ರತಿಭಟನೆ. ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ಪ್ರಜ್ವಲ್ ವಿರುದ್ಧ ಧಿಕ್ಕಾರ ಕೂಗಿ ಮಹಿಳೆಯರು ಪ್ರತಿಭಟಿಸಿದ್ದಾರೆ. ಜನಪರ ಹೋರಾಟ ಸಮಿತಿಯಿಂದ ಆಕ್ರೋಶ. ನೋಡ್ತಾ ಇದ್ದೀವಿ, ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅನ್ನುವಂಥದ್ದು ಇವರ ಆಗ್ರಹ. ಆಕ್ರೋಶ ಭುಗಿಲೆದ್ದಿದೆ ಹಾಸನದಲ್ಲಿ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆಯಾಗಿದೆ. ಈ ಮಧ್ಯೆ ಆಕ್ರೋಶ ಕೂಡ ಭುಗಿಲೆದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಪ್ರಜ್ವಲ್ ರೇವಣ್ಣ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತೆ ಕಂಡು ಬರ್ತಾ ಇದೆ. ಈಗಾಗಲೇ ಎಸ್ಐಟಿ ರಚನೆಯಾಗಿದೆ, ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ಒಂದು ಕಡೆ ತನಿಖೆ ಹಂತದಲ್ಲಿದ್ರೆ ಮತ್ತೊಂದೆಡೆ ಈ ಪ್ರತಿಭಟನೆ ಹಾದಿಯನ್ನೇನು ಹಿಡಿದಿದ್ದಾರೆ, ಇವ್ರು ಹೇಳ್ತಾ ಇರೋದೇನು ಅಂತ? ಪ್ರತಿಮಾ, ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಗಳು ಹಾಗೂ ಜನಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿದೆ. ನೀವಿಲ್ಲಿ ನೋಡ್ಬೋದು ಪ್ರತಿಮಾ, ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಸೇರಿರುವಂತಹ ಪ್ರತಿಭಟನಾಕಾರರು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ. ಪ್ರಜ್ವಲ್ ರೇವಣ್ಣನ ಬಂಧಿಸಬೇಕು ಅನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಸದ್ಯ ಪ್ರತಿಭಟನೆ ನಡೀತಿರ್ತಕ್ಕಂತಹ ದೃಶ್ಯಗಳು. ಪ್ರಜ್ವಲ್ ರೇವಣ್ಣನ ಬಂಧನ ಆಗಬೇಕು ಅನ್ನುವಂತಹ ಒತ್ತಾಯವನ್ನು ಇಲ್ಲಿಯ ಮಹಿಳೆಯರು ಮತ್ತು ಪ್ರತಿಭಟನಾ ನಿರತರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಹೀಗಾಗಿ ಎಫ್ಐಆರ್ ಸಹ ಸಂತ್ರಸ್ತೆ ದೂರಿನ ಹಿನ್ನೆಲೆಯಲ್ಲಿ ದಾಖಲಾಗಿದೆ. ಹೀಗಾಗಿ ಪ್ರಜ್ವಲ್ ರೇವಣ್ಣ MP ಆಗಿದ್ದಂಥ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ನಡೆಸಿರೋದ್ರಿಂದ ಅವರನ್ನು ಬಂಧನ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಹಾಸನದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾಡ್ತಾ ಇದೆ. ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಇದು ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತಿರ್ತಕ್ಕಂತಹ ದೃಶ್ಯಗಳು. ಇಲ್ಲಿ ಇರುವಂತಹ ಪ್ರತಿಭಟನಾ ನಿರತರನ್ನು ಮಾತಾಡಿಸ್ತೇನೆ ನಾನು. ಇಲ್ಲಿ ರೂಪಾ ಹಾಸನ್ ಅವರು ಇದ್ದಾರೆ. ಇಲ್ಲಿ ಸಾಕಷ್ಟು ಆಕ್ರೋಶವನ್ನು ಸಹ ಪ್ರತಿಭಟನಾ ನಿರತರು ವ್ಯಕ್ತಪಡಿಸ್ತಿರ್ತಕ್ಕಂತಹ ಸನ್ನಿವೇಶ ಇಲ್ಲಿ ಇದೆ. ಪ್ರತಿಭಟನಾ ನಿರತ ಸಾಹಿತಿಯಾದ ರೂಪಾ ಹಾಸನ್ ಅವರು ನಮ್ಮ ಜೊತೆ ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಪ್ರಜ್ವಲ್ ರೇವಣ್ಣನ ಬಂಧನ ಆಗಬೇಕು ಅಂತ ಒತ್ತಾಯ ಕೇಳಿ ಬರ್ತದೆ, ಪ್ರತಿಭಟನೆ ನಡೆಸ್ತಾ ಇದ್ದೀರಾ, ಹೇಳಿ ಮೇಡಮ್. ಇದೊಂದು ಅತ್ಯಂತ ಅಮಾನವೀಯವಾದಂತಹ ಒಂದು ವಿಕೃತವಾದಂತಹ ಹಗರಣ ಪ್ರಕರಣ ಹಾಸನದಲ್ಲಿ ನಡೆದಿರುವಂಥದ್ದು ನಮ್ಮೆಲ್ಲರೂ ನಾಚಿಕೆಯಿಂದ ತಲೆ ತಗ್ಗಿಸುವ ಹಾಗೆ ಆಗಿದೆ. ನಮಗೆ ಮುಖ್ಯವಾಗಿ ಸಂತ್ರಸ್ತ ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಅಂತಃಕರಣದಿಂದ ನಾವಿವತ್ತು ವ್ಯವಹರಿಸಬೇಕಾದಂತಹ ಸಂದರ್ಭ ಇದು. ಹಾಗಾಗಿ ಅವರ ಕುಟುಂಬದವರು ಮತ್ತು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಮೂರು ಜನರು ಕೂಡ, ಮೂರು ವಿಭಾಗಗಳು ಕೂಡ ಈ ಸಂತ್ರಸ್ತ ಹೆಣ್ಣು ಮಕ್ಕಳುಗಳನ್ನು ಅಂತಃಕರಣದಿಂದ ನೋಡಬೇಕು, ಅವರಿಗೆ ಬೇಕಾದಂತಹ ಎಲ್ಲ ಬೆಂಬಲವನ್ನು ಕೊಡಬೇಕು ಅಂತ ನಾನು ಮೊದಲನೇ ಹಂತದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗ ಎಫ್ಐಆರ್ ಆಗಿದೆ, ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹದ್ದು ಸದ್ಯದ ಮಾಹಿತಿ. SIT ರಚನೆ ಆಗಿದೆ. ಏನು ಒತ್ತಾಯ ನಿಮ್ಮದು? ತಕ್ಷಣದಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾರು ಆರೋಪಿ, ಈ ಮೊದಲ ಆರೋಪಿ ಇದ್ದಾರೆ, ಈ ಎಲ್ಲ ಸಿಡಿಗಳ ಅಂದರೆ ವಿಡಿಯೋಗಳ ಹಿಂದೆ ಇದ್ದಾರೆ ಅನ್ನುವಂಥದ್ದಿದೆ, ಅವರನ್ನು ತಕ್ಷಣದಲ್ಲಿ ಈಗಾಗಲೇ ವಿದೇಶಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರನ್ನು ತಕ್ಷಣದಲ್ಲಿ ವಾಪಸ್ ಕರೆಸ್ಕೊಂಡು ಅವ್ರನ್ನ ಬಂಧಿಸಿ ವಿಚಾರಣೆಗೊಳಿಸ್ಪಡಿಸಿ ಸತ್ಯಾಸತ್ಯತೆಯನ್ನು ತುರ್ತಾಗಿ ನಮಗೆ ಗಮನಕ್ಕೆ, ನಮ್ಮ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಅದಕ್ಕಿಂತ ಮುಖ್ಯವಾಗಿ ನಾನು ಈಗ ತಕ್ಷಣದಲ್ಲಿ ಕೇಳ್ಕೊಳ್ತಾ ಇರೋದು SIT ಅವ್ರನ್ನ ಏನು ಅಂತಂದರೆ, ಈಗಾಗಲೇ ಈ ವಿಡಿಯೋಗಳ ಮೂಲ ಎಲ್ಲಿದೆ, ಯಾರು ಇದನ್ನು ಹಂಚುತ್ತಾ ಇದ್ದಾರೆ, ಯಾಕೆಂದರೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಣ್ಮಕ್ಳು ಒಬ್ಬೊಬ್ಬರದೇ ಮಾನವನ್ನ ಬೀದಿಯಲ್ಲಿ ಹರಾಜು ಹಾಕ್ತಾ ಇರುವಂಥದ್ದು ನಡೀತಾ ಇದೆ. ಹಾಗಾಗಿ
ಹಾಗಾಗಿ ಮೊದಲನೇ ಹಂತದಲ್ಲಿ ಈ ವಿಡಿಯೋಗಳನ್ನು ಫೋಟೋಗಳನ್ನು ಯಾರು ಇಟ್ಕೊಂಡಿದ್ದಾರೆ ಆ ಮೂಲವನ್ನು ಕಂಡುಹಿಡಿದು ತಕ್ಷಣದಲ್ಲಿ ಅದನ್ನು ಮುಟ್ಟುಗೋಲು ಹಾಕೊಳ್ಬೇಕು. ಇಲ್ಲದೇ ಇದ್ರೆ ಇದನ್ನು ಮತ್ತೆ ಮತ್ತೆ ಇನ್ನಷ್ಟು, ಯಾಕೆ ಅಂತಂದರೆ 2000 ಚಿಲ್ಲರೆ ವಿಡಿಯೋಗಳಿದೆ ಅಂತ ಈಗಾಗಲೇ ಬಂದಿದೆ, ಈಗಾಗಲೇ 100 ವಿಡಿಯೋಗಳು ಬಂದಿದೆ, ಇನ್ನಷ್ಟು ಬಿಡುಗಡೆ ಆಗ್ತಾ ಹೋಗಬಾರ್ದು. ಮೂಲವನ್ನು ಕಂಡುಹಿಡಿದು ಮುಟ್ಟುಗೋಲು ಹಾಕೊಳ್ಳೋಂಥದ್ದು ಮೊದಲನೇ ಹಂತದಲ್ಲಿ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಜನಸಾಮಾನ್ಯರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ದಯವಿಟ್ಟು ನಿಮ್ಮ ಮೊಬೈಲ್ಗಳಿಗೆ ಬಂದಿರುವಂಥ ವಿಡಿಯೋಗಳಿರ್ಬೋದು, ಫೋಟೋಗಳಿರ್ಬೋದು, ಈ ರೀತಿಯಾದಂತಹ ಈ ರೀತಿ ಸಂಬಂಧಗಳಿಂದ ಅಥವಾ ಈ ಪ್ರಕರಣದಿಂದ ಹಿಂದೆ ಬಂದಿರುವಂಥದ್ದು, ಅದನ್ನು ದಯವಿಟ್ಟು ಮುಂದಕ್ಕೆ ಫಾರ್ವರ್ಡ್ ಮಾಡ್ದೇನೆ ನಿಮ್ಮ ಅಕ್ಕ ತಂಗಿಯರೇ, ನಿಮ್ಮ ಮನೆ ಹೆಣ್ಮಕ್ಳೇ ಅಂತ ತಿಳ್ಕೊಂಡು ಇದನ್ನು ದಯವಿಟ್ಟು ಅಲ್ಲೇನೆ ನಾಶಪಡಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಮತ್ತೋರ್ವ ಮಹಿಳಾ ಹೋರಾಟಗಾರ್ತಿ ನಮ್ಮ ಜೊತೆ ಅವ್ರನ್ನ ಮಾತಾಡ್ತಾರೆ. ಮೇಡಮ್, ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ನಡೀತಾ ಇದೆ. ದೃಶ್ಯಾವಳಿಗಳನ್ನು ನೋಡಿದಾಗ, ಜೊತೆಗೆ ಅವರು ಸಂಸದರಾಗಿದ್ದಂಥ ಸಂದರ್ಭದಲ್ಲಿ ಮಾಡಿರುವಂಥ ವಿಡಿಯೋಗಳು ಅಂತ ಈಗ ಹೇಳಲಾಗ್ತಾ ಇದೆ. ಏನು ಒತ್ತಾಯ ಮಾಡ್ತೀವಿ? ಹೇಳಿಲ್ಲ, ನಮ್ಮ ಕರ್ನಾಟಕದ ಎಲ್ಲ ಪ್ರಗತಿಪರ ಹೋರಾಟಗಾರರು, ಮಹಿಳಾ ಸಂಘಟನೆಯವರು ಒಟ್ಟು ಸೇರಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ನ್ಯಾಯವನ್ನು ದೊರೆಯುವ ಹಾಗೆ ಮಾಡಬೇಕು ಅಂತ ನಮ್ಮದು ಮೊದಲ ಕಾಳಜಿ. ಕಾರಣ ಇಷ್ಟೇ, ಒಬ್ಬ ಸಾಮಾನ್ಯ ವ್ಯಕ್ತಿಯೇ ತನ್ನ ಅಪರಾಧವನ್ನು ತಡೆ ಹಿಡಿಯುವುದಕ್ಕೆ, ಮರೆಮಾಚುವುದಕ್ಕೆ ಬೇಕಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಮತ್ತು ಅಧಿಕಾರದ ನೆಲೆಯಲ್ಲಿರುವಂಥ ಒಬ್ಬ ಕುಟುಂಬ ವ್ಯಕ್ತಿ ಇವರು ಮಾಡಬಹುದಾದ ಅಪಾಯಗಳು ಎಷ್ಟು ಅನ್ನೋದು ನಮಗೆ ಅಂದಾಜು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಮೊದಲು ನಮ್ಮೆಲ್ಲರ ಇದು ಏನು ಅಂತ ಹೇಳಿದರೆ, ಬೇಡಿಕೆ ಏನು ಅಂತ ಹೇಳಿದರೆ, ಪ್ರಜ್ವಲ್ ರೇವಣ್ಣ ಎಲ್ಲೇ ಇರಲಿ, ಯಾವ ದೇಶದಲ್ಲೇ ಇರಲಿ, ಅವನನ್ನು ಮೊದಲು ರೆಡ್ ಅಲರ್ಟ್ ಘೋಷಿಸಿ ಆತನನ್ನು ಮೊದಲು ಬಂಧಿಸಬೇಕು. ಮತ್ತೊಬ್ಬರು ಹೋರಾಟಗಾರರು ಇಲ್ಲಿದ್ದಾರೆ, ಅವ್ರು ಮಾತಾಡಿಸ್ತಾನೆ. ಮೇಡಮ್, ಈಗ ಒತ್ತಾಯ ಕೇಳಿ ಬರ್ತಾ ಇದೆ, ಏನು ಹೇಳ್ತೀವಿ? ಈ ಪೆನ್ ಡ್ರೈವ್ ಹಗರಣದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಒತ್ತಾಯ ಮಾಡ್ತಾ ಇರೋದು ಕೂಡಲೇ ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತ ಹೇಳಿ. ತಪ್ಪಿತಸ್ಥರು ಯಾರು ಅಂತ ಜಗಜ್ಜಾಹೀರಾಗಿದೆ. ಇದು ಇಡೀ ದೇಶದಲ್ಲೇ ನಾವು ಕೇಳದಂಥ ಒಂದು ಘಟನೆ ಇದು. ಸೊ ಇಲ್ಲಿ ಮೊದಲು ತಪ್ಪಿತಸ್ಥರು ಎಲ್ಲೇ ಇದ್ದರೂ ಕೂಡ ಅವ್ರನ್ನ ಹುಡ್ಕೊಂಡು ಬರಬೇಕು. ಅವ್ರು ದೇಶ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಸುದ್ದಿಗಳಿವೆ. ಸೊ ಅದು ಮೊದಲನೇದಾಗಿ ಅದು ಬೇಡಿಕೆ. ಎರಡನೇದಾಗಿ ಈ ಹೆಣ್ಮಕ್ಳು ಯಾರಿದ್ದಾರೆ, ಈ ವಿಡಿಯೋಗಳು ಏನು ಮಾಡಿದ್ದಾರೆ, ಅದು ಎಲ್ಲಿ ಅದನ್ನು ಹರಡ್ತಾ ಇದ್ದಾರೆ, ಅದಕ್ಕೆ ಒಂದು ತಡೆ ಹಾಕಬೇಕು. ಮೂರನೇದಾಗಿ ಹೆಣ್ಮಕ್ಳು ಯಾರು ಇದರ ಸಂತ್ರಸ್ತೆಯರು, ಅವರ ಮರ್ಯಾದೆನ ಕಾಪಾಡೋದಕ್ಕೆ ಇದನ್ನ ಗೌಪ್ಯವಾಗಿಡಬೇಕು. ಇದು ತುಂಬ ಪಬ್ಲಿಕ್ ಆಗಿದೆ. ಆಮೇಲೆ ಆ ಹೆಣ್ಮಕ್ಳಿಗೆ ಧೈರ್ಯ ಕೊಡಬೇಕು. ತಪ್ಪು ಮಾಡಿದವ್ರು ಧೈರ್ಯವಾಗಿದ್ದಾರೆ, ತಪ್ಪಿಗೆ ಒಳಪಟ್ಟಿರೋರು ಕಷ್ಟದಲ್ಲಿದ್ದಾರೆ. ಸೊ ಅವರಿಗೆ ರಿವರ್ಸ್ ಆಗಿ ಇವ್ರು ಧೈರ್ಯವಾಗಿ ಮಾಡಿರೋಂಥ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳಿ ನಾವು ಹೆಣ್ಮಕ್ಳಿಗೆ ಧೈರ್ಯ ಕೊಡಬೇಕು. ದೆಹಲಿನಲ್ಲಾದಂಥ ಈ ರೆಸ್ಲರ್ಸು, ಈ ಕುಸ್ತಿಪಟುಗಳು ಯಾವ ರೀತಿ ಹೊರಗೆ ಬಂದರು, ಅದೇ ರೀತಿ ಈ ಹೆಣ್ಮಕ್ಳು ಹೊರಗಡೆ ಬರಬೇಕು. ಇಡೀ ಜನತೆ ಈ ಹೆಣ್ಮಕ್ಳ ಜೊತೆ ನಿಲ್ತೀವಿ ಅಂತ ಹೇಳಿ ನನ್ನ ಕಡೆಯಿಂದ. ಮತ್ತೋರ್ವ ಮಹಿಳಾ ಹೋರಾಟಗಾರ್ತಿಯರು ನಮ್ಮ ಜೊತೆ ಅವ್ರು ಮಾತಾಡಿಸ್ತೇನೆ. ಇವತ್ತು ಹೋರಾಟವನ್ನು ನಡೆಸ್ತಾ ಇದ್ದೀರಿ ಮೇಡಮ್, ಜೊತೆಗೆ 100 ಸಂಖ್ಯೆಯಲ್ಲಿ ಸೇರಿದ್ದೀರಿ. ಸಂಸದ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ನಿಮ್ಮ ಒತ್ತಾಯ ಏನು? ಅದೇ ಸರ್, ಈಗೇನು ಪರ್ಯಾಯ ಹೋಗಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರೆ, ಅವ್ರಿಗೂ ಈ ಕೂಡಲೇ ಅವರು ಬರಮಾಡಿಸ್ಕೋಬೇಕು, ಕರೆಸ್ಕೋಬೇಕು, ಈ ಕೂಡಲೇ ಬಂಧಿಸಬೇಕು. ಹಾಗೆಯೇ ಆ ಸಂತ್ರಸ್ತ ಮಹಿಳೆಯರಿಗೆ ಇವತ್ತು ಸಾಂತ್ವನ ಹೇಳಬೇಕಾಗಿದೆ ಇಡೀ ರಾಜ್ಯದ ಜನತೆ. ನಾವು ನಿಮ್ಮ ಜೊತೆಗಿದ್ದೀವಿ. ಅಪರಾಧಿ ಮಾಡಿರೋರು, ಅಪರಾಧ ಎಸಗಿರೋರು ಇವತ್ತು ತುಂಬ ಮಜವಾಗಿ ಓಡಾಡ್ಕೊಂಡಿದ್ದಾರೆ. ಯಾರು ಈ ಅಪರಾಧಕ್ಕೊಳಗಾಗಿದ್ರು, ಕಷ್ಟಪಟ್ಟರು, ಅವ್ರು ಇವತ್ತು ಅವಮಾನಕ್ಕೊಳಗಾಗಿರೋದು ತುಂಬ ದುರಂತದ ವಿಷಯ. ಇದ್ರ ವಿರುದ್ಧ ಪ್ರಬಲ ಹೋರಾಟ ಬೆಳೆಸ್ತೀವಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀವಿ. ಪ್ರತಿಮಾ, ಹಾಸನದ ಮಹಾರಾಜ ಪಾರ್ಕ್ನಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸಹ ಸೇರಿದ್ದಾರೆ, ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಒತ್ತಾಯ ಒಂದೇ, ಪ್ರಜ್ವಲ್ ರೇವಣ್ಣ ಬಂಧನ ಆಗಬೇಕು. ಈ ಪೊಲೀಸರು SIT ತನಿಖೆಗೆ ವಹಿಸಿದ್ದಾರೆ, ಅದು ಸಹ SIT ತನಿಖೆ ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.